ಈ ಬಗ್ಗೆ ಮಾತನಾಡೋದಕ್ಕೆ ಖ್ಯಾತ ವನ್ಯಜೀವಿ ತಜ್ಞರಾಗಿರ್ತಕ್ಕಂಥ ಕೃಪಾಕರ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ನಾನು ಅರವಿಂದ್ ಮಾತನಾಡ್ತಾ ಇದ್ದೀನಿ. ಈಗೇನು ನಾವು ಹುಲಿಯನ್ನು ಕಳ್ಕೊಂಡಿದ್ದೀವಲ್ಲ, 5 ಹುಲಿಗಳನ್ನು, ದೊಡ್ಡ ನಷ್ಟ ಸರ್. ನನ್ನ ಪ್ರಕಾರ ತುಂಬ ಮನಸ್ಸಿಗೆ ನೋವಾಗುತ್ತೆ, ಬೇಜಾರಾಗುತ್ತೆ. ಈ ಘಟನೆ ತಮ್ಮ ಗಮನಕ್ಕೆ ಕೂಡ ಬಂದಿದೆ ಅನ್ಕೋತೀನಿ. ನಿಮ್ಮ ಫಸ್ಟ್ ರಿಯಾಕ್ಷನ್ ತಗೋತೀನಿ ಸರ್ ಇದ್ರ ಬಗ್ಗೆ. ಇದು ಒಟ್ಟಾರೆ ಒಂದು ದುರದೃಷ್ಟವಾದ ಘಟನೆ ಇದು. ಈ ಘಟನೆ ನಮಗೆ ಈಗ ಒಂದೇನಾಗುತ್ತೆ ಅಂದರೆ, ನಾವು ಯಾಕೆ ಹಿಂಗಾಗ್ತಾ ಇದೆ, ಇದಕ್ಕೆ ನಮಗೆ ನಾವೇನು ಮಾಡಬೇಕು ಅನ್ನೋದನ್ನು ಇದು ನಮಗೆ ತಿಳುವಳಿಕೆ ಅಥವಾ ಎಚ್ಚರಿಕೆಗಳು ಅಂತ ಒಂದು ಘಟನೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಈಗ ಯಾಕೆ ಇಲ್ಲಿ ಈ ಎಮ್ಮೆ ಬಿಲ್ಸಲ್ಲಿ ಈ ರೀತಿ ಆಗಿರ್ಬೋದು ಅಂತಂದರೆ, ನನಗನ್ಸೋದು ಅದರೊಳಗೆ ಸಿಕ್ಕಾಪಟ್ಟೆ ಹಳ್ಳಿಗಳು ವಾಸ್ತವ್ಯ ಇದ್ದಾವೆ, ತುಂಬ ಜನ ಇದ್ದಾರೆ, ತುಂಬ ದನ ಕರು ಎಲ್ಲ ಇದ್ದಾವೆ. ಸೊ ಹ್ಯಾಬಿಟ್ಯಾಟ್ ಇದೆಯಲ್ಲ, ಆ ಇಡೀ ಕಾಡಿನ ನೆಲೆಯಲ್ಲಿ ಬಹುಶಃ ಅವುಗಳಿಗೆ ಆಹಾರ ಆಗಂಥ ಪ್ರಾಣಿಗಳ ಸಂಖ್ಯೆ ಕಮ್ಮಿ ಇರ್ಬೋದು. ಯಾಕಂದರೆ ಮನುಷ್ಯಂದು ವಾಸ್ತವ್ಯ ಇರೋ ಕಡೆ ಅದು ಭಾಳ ಸ್ವಭಾವ ಸಹಜವಾಗಿ ಆಗಂಥದ್ದು. ಸೊ ಇಲ್ಲಿ ಏನಾಗುತ್ತೆ, ಈಗ ಪಾಪ ತೀರಾ ಬಡ ರೈತರಿರ್ತಾರೆ, ಕೆಲವರಿಗೆ ಒಂದೇ ದನ ಇರುತ್ತೆ, ಅದ್ರ ಮೇಲೆ ಬದುಕ್ತಾ ಇರ್ತಾರೆ. ಸೊ ಅವ್ರಿಗೆ ಬದುಕೇನಾಗುತ್ತೆ, ಒಂದೇ ಸತಿ ಬದುಕೆ ಮುಗಿದೋದಂಗೆ ಆಗ್ಬಿಡುತ್ತೆ ಒಂದು ದನ ಹಿಡಿದ್ಬಿಟ್ರೆ. ನಾವು ಅವ್ರ ರೈತರ ಕಡೆಯಿಂದ ಯೋಚನೆ ಮಾಡಿದಾಗ ಭಾಳ ಡೆಸ್ಪರೇಟಲ್ಲಿ, ಸಿಟ್ಟಲ್ಲಿ ಈ ಥರ ಒಂದು ಕೃತ್ಯ ಖಂಡಿತವಾಗಿ ನಡೆದಿರುತ್ತೆ, ಅದರಲ್ಲಿ ಎರಡನೇ ಮಾತಿಲ್ಲ. ಸೊ ಈಗ ಇದನ್ನು ನಾವು ಹೇಗೆ ಬಗೆಹರಿಸ್ಬೋದು ಅಂತ, ಯಾಕಂದರೆ ಇದು ನಮಗೊಂದು ಈ ಥರ ಘಟನೆ ಆಗಿದೆ ಅಂದರೆ ಒಂದು ಸಣ್ಣ ಉದಾಹರಣೆ. ಈಗ ನಮ್ಮ ಸರ್ಕಾರದೊಳಗೆ ಈಗ ಅರಣ್ಯ ಇಲಾಖೆ ಇರ್ಬೋದು, ಮತ್ತೊಂದು ಇರ್ಬೋದು, ಇವರು ಒಂದು ಕಾಂಪನ್ಸೇಷನ್ ಕೊಡಬೇಕಾದ್ರೆ ಸಿಕ್ಕಾಪಟ್ಟೆ ಶಿಷ್ಟಾಚಾರಗಳು, ಅಂದರೆ ಇಮ್ಮಿಡಿಯೇಟ್ ಅವರಿಗೆ ದುಡ್ಡು ಹೋಗೋಕ್ಕೆ ಸಾಧ್ಯ ಆಗೋಲ್ಲ. ಆ ಶಿಷ್ಟಾಚಾರಗಳನ್ನ ಪಾಲಿಸ್ಕೊಂಡು ಅವ್ರಿಗೆ ತಲುಪಬೇಕು. ನನಗನ್ಸುತ್ತೆ ಈಗ ದನಗಳ ಬೆಲೆ ಇದೆಯಲ್ಲ, ಅವುಗಳು ಹುಲಿ ಹಿಡಿಬೋದು, ಚಿರತೆ ಹಿಡಿಬೋದು, ಅವುಗಳ ಮಾರ್ಕೆಟ್ ಬೆಲೆನ ನಾವು ಕರೆಕ್ಟಾಗಿ ಅಸೆಸ್ ಮಾಡಬೇಕು. ಗೌರ್ಮೆಂಟ್ ಮಾರ್ಕೆಟ್ ಬೆಲೆ, ಅದ್ರ ಮೇಲೆ 20% ಎಕ್ಸ್ಟ್ರಾ ಕೊಟ್ಟು ತೊಂದರೆ ಆಗೋಲ್ಲ. ಅದನ್ನು ಅವರಿಗೆ 24 ಅವರ್ಸಲ್ಲಿ ನೀವು ತಲುಪಿಸೋದಾದ್ರೆ ಈ ಥರ ಘಟನೆಗಳನ್ನ ನಾವು ಖಂಡಿತವಾಗ್ಲೂ ತಡಿಬೋದು ಅಂತ ನನಗನ್ಸುತ್ತೆ. ಯಾಕಂದರೆ ಇದು ತಿಂಗಳಾನುಗಟ್ಟಲೆ ನಡೆಯೋಂಥ ಪ್ರಾಸೆಸ್ ಇದು, ಈ ಕಾಂಪನ್ಸೇಷನ್ ಕೊಡೋದು. ಯಾಕಂದ್ರೆ ನಾನು ಉದಾಹರಣೆ ಹೇಳಬೇಕಂದ್ರೆ, ನಿಮಗೆ ಬಂಡೀಪುರ ಕಾಡಿದೆ ಅಲ್ಲ, ಬಂಡೀಪುರ ಕಾಡದಲ್ಲಿ ನಿಮಗೆ ಅಷ್ಟೊಂದು ಹುಲಿಗಳಿದ್ದಾವೆ, ಅಕ್ಕಪಕ್ಕ ಎಲ್ಲ ಹೋಗ್ತಾವಲ್ಲ. ಆದರೆ ನಿಮಗೆ ವಿಷ ಹಾಕಿ ಸಾಯಿಸಿರೋಂಥ ಘಟನೆ ನನಗೆ ಗೊತ್ತಿರೋಂಗೆ ಒಂದು 25 ವರ್ಷ 30 ವರ್ಷದ ಇಲ್ಲೇ ಇಲ್ಲ ಅಲ್ಲಿ. ಯಾಕಂದರೆ ಒಳಗಡೆ ಜನರದ್ದು ವಾಸ್ತವ್ಯ ಇಲ್ಲ, ಹಳ್ಳಿಗಳಿಲ್ಲ, ಹೊರಗಡೆ ಇರೋದು. ಸೊ ಈಗ ನಾವು ಈ ಥರ ಕಾಡಲ್ಲಿ ನಾವು ಕೆಲವು ಭಾಳ ಪರಿಣಾಮಕಾರಿಯಾದ ಮತ್ತು ಭಾಳ ಪ್ರಾಮಾಣಿಕವಾದ ರೀಲೊಕೇಶನ್ಸಿಗೆ ಟ್ರೈ ಮಾಡಬೇಕಂದ್ರೆ ಒತ್ತಾಯಪೂರ್ವಕ ಆಗಲ್ಲ, ಜನರ ಬದುಕಿಗೆ ಭಾಳ ಅನುಕೂಲ ಆಗೋಂಥದ್ದು. ಈಗ ಉದಾಹರಣೆ ಭದ್ರಾ ಅಭಯಾರಣ್ಯದಲ್ಲಿ ಮಾಡಿರೋಂಥ ಒಂದು ಪುನರ್ವಸತಿ, ಆ ಥರ ಕಾರ್ಯಕ್ರಮಗಳನ್ನ ನಾವು ಹಾಕೋಬೇಕಾಗತ್ತೆ. ಅಂದರೆ ಈ ಥರ ಘಟನೆಗಳು ಮತ್ತೆ ಪುನರಾವರ್ತನೆ ಆಗಬಾರ್ದು ಅನ್ನೋ ಥರ ಆದರೆ, ನಾವು ಹುಲಿಗಳ ದೃಷ್ಟಿಯಿಂದ ನಾವು ಕಾಡನ್ನು ನೋಡೋದಾದರೆ, ಈ ಮೂಲಭೂತವಾದ ಕೆಲವು ಸಮಸ್ಯೆಗಳಿದ್ದಾವೆ, ಸಹಜವಾದ ಎಲ್ಲ ಕಡೆ ಇರೋಂಥದ್ದು. ಇವುಗಳನ್ನ ಪರಿಹರಿಸದೆ ಈ ಘಟನೆಗಳನ್ನ ನಾವು ಖಂಡಿತವಾಗ್ಲೂ ತಡೆಯೋಕ್ಕಾಗಲ್ಲ. ಈಗ ನಾವು ವಾಚರ್ಸ್ ಅಂತ ಯೋಚನೆ ಮಾಡ್ತೀವಿ, ಡಿಪಾರ್ಟ್ಮೆಂಟು ಗಾರ್ಡ್ಗಳಿರ್ಬೋದು, ಫಾರೆಸ್ಟ್ ಇರ್ಬೋದು. ಈಗ ಇಡೀ ಕಾಡಿಂದು ನಾವು ಓವರಾಲ್ ವ್ಯಾಪ್ತಿ ತಗೊಂಡ್ರೆ ನಿಮಗೇನು ಆಫ್ಟರ್ ಆಲ್ ಒಂದು 3,000 ಅಲ್ಲ, ಬಹುಶಃ 1,000 ಚದರ ಸ್ಕ್ವೇರ್ ಕಿಲೋಮೀಟ್ರಿಗೆ ನಿಮಗೆ ಒಂದು ಹಾರ್ಡ್ಲಿ ಬಹುಶಃ ನನ್ನ ಲೆಕ್ಕ ಒಂದು 200-300 ಜನ ಸ್ಟಾಫ್ ಇರ್ತಾರೆ. ಸೊ ಅದು ಭಾಳ ಕಮ್ಮಿ. ಅಂದರೆ ಅವುಗಳನ್ನ ನಾವು ಹುಡುಕಾಡೋದು, ನೋಡೋದು ಅಥವಾ ಕಾವಲು ಕಾಯ್ದಿದ್ದಲ್ಲ, ಅದು ಭಾಳ ಕಷ್ಟ ಇದೆ ಓವರಾಲ್ ಕಾಡಲ್ಲಿ. ಅದಕ್ಕೆ ನಾವು ಈ ಥರ ನಾವು ಪ್ಯಾರಲಲ್ಲಾಗಿ ಈ ಸಮಸ್ಯೆಗಳಿಗೆ ನಾವು ಏನು ಅದು ಪರಿಹಾರಗಳನ್ನ ಹುಡ್ಕೋದಾದರೆ ಖಂಡಿತವಾಗ್ಲೂ ಇದು ಎಫೆಕ್ಟಿವ್ ವರ್ಕ್ ಆಗುತ್ತೆ ಅಂತ ನನಗೆ. ನೀವು ವಾಚರ್ಗಳ ಬಗ್ಗೆ ಮಾತನಾಡಿದ್ರಲ್ಲ ಸರ್, ಅದಕ್ಕೆ ನಾನು ಹೇಳ್ತೀನಿ ನೋಡಿ, ಸಮಸ್ಯೆಯ ಮೂಲಗಳನ್ನ ಹುಡುಕ್ತಾ ಹೋದರೆ ಹೇಗೆ ಅಂತ ಅನ್ನೋದಕ್ಕೆ, ಇಲ್ಲಿ ವಾಚರ್ಗಳಿಗೆ 3 ತಿಂಗಳಿಂದ ಸಂಬಳ ಆಗಿಲ್ವಂತೆ. ಅವ್ರು ನಿರ್ಲಕ್ಷ್ಯ ಮಾಡಿದ್ದಾರೆ, ಎಲ್ಲೂ ಗಸ್ತು ತಿರುಗಿಲ್ಲ, ಅವರು ನಮಗೆ ಸಂಬಳ ಕೊಟ್ಟಿಲ್ಲ ಅಂತ. ನಾವು ಇದ್ರ ಬಗ್ಗೆ ಮಾತಾಡೋಣ, ಬಟ್ ಅದು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತಲ್ಲ ಸರ್. ಖಂಡಿತ ಅದನ್ನು ಹೇಳಿದೆ ಅಲ್ಲ. ಈಗ ನೋಡಿ, ಪ್ರಾಜೆಕ್ಟ್ ಟೈಗರ್ ಅಂತ ಇದೆ ಅಲ್ಲ, ಪ್ರಾಜೆಕ್ಟ್ ಟೈಗರಿಗೆ ಡೆಲ್ಲಿಯಿಂದ ಹೆಚ್ಚಿನ ದುಡ್ಡು ಬರಬೇಕು, ಪ್ರತಿ ವರ್ಷ ಬರುತ್ತೆ ಅದು. ಆ ದುಡ್ಡು ಬರೋಷ್ಟೊತ್ತಿಗೆ ಇವರಿಗೆ ಅಕ್ಟೋಬರ್-ನವಂಬರ್ ಆಗ್ಬಿಡುತ್ತೆ, ಗೊತ್ತಾಯ್ತಲ್ಲ. ಸೊ ಇದು ಪಾಪ ನಾನು ಮ್ಯಾನೇಜರ್ಸ್, ಈಗ DFO ಇರ್ಬೋದು, CF ಇರ್ಬೋದು, ಯಾರೇ ಇರ್ಬೋದು, ಈ 4 ತಿಂಗಳು 5 ತಿಂಗಳು ಅವರು ಏನು ಮಾಡೋಕ್ಕಾಗಲ್ಲ. ಲಾಸ್ಟಲ್ಲಿ ಬಂದು ಕೆಲವು ಸಲ ಅಂತೂ ಹೋದ ವರ್ಷ ಅವ್ರಿಗೆ ನನಗೆ ಯಾರೋ ಹೇಳಿದ್ರು ಜಾನ್ವರಿಗೆ ಕೊಟ್ಟರು ಅಂತ. ಜಾನ್ವರಿಗೆ ಬಂದಿದ್ದ ದುಡ್ಡನ್ನು ಇವರು ಮಾರ್ಚಿಗೆ ಮುಗಿಸಿ ಕಳಿಸ್ಬೇಕು. ಇದು ವ್ಯವಸ್ಥೆ ಅಲ್ಲ ಅಂದ ಲೆಕ್ಕ.
ಇದು ಬೇರೆ ಡೆಪಾಸಿಟ್ ಇಡಬೇಕು. ಯಾಕಂದರೆ ಈ ಥರ ಸಮಸ್ಯೆ ಆದಾಗ ಒಂದು ದನಕ್ಕಾಗಲಿ 2 ದಿನಕ್ಕಾಗಲಿ 50,000 ಕೊಡಲಿ, ಏನು ನಾಟ್ ಎ ಇಶ್ಯೂ. ಅದೇನು ದೊಡ್ಡ ವಿಷಯನೇ ಅಲ್ಲ ಇವತ್ತಿನ ನಮ್ಮ ಪರಿಸ್ಥಿತಿಯಲ್ಲಿ. ಯಾಕಂದರೆ ರೈತರನ್ನ ನಾವು ಅವ್ರದ್ದು ಒಂದು ಇದನ್ನು ವಿಶ್ವಾಸನ ನಾವು ಇಟ್ಕೋಬೇಕಾಗತ್ತೆ. ಕಾಡು ಉಳಿಸ್ಬೇಕಾದಾಗ ಲೋಕಲ್ ಆಗಿರ್ತಾರಲ್ಲ, ಅದನ್ನು ನಾವು ಫಸ್ಟ್ ಮಾಡಬೇಕಾಗತ್ತೆ ನನಗನ್ಸೋದು. ಈ ವಿಷಪ್ರಾಶನದಿಂದಲೇ ಹುಲಿಗಳು ಮೃತಪಟ್ಟಿದೆ ಅಂತ ಈಗಾಗಲೇ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಈಗ ತಮ್ಮ ಅನುಭವದಲ್ಲಿ ಎಷ್ಟೋ ವರ್ಷಗಳು ನೀವಿಬ್ಬರು ಅಲ್ಲಿ ಕಳೆದಂಥವ್ರು, ವಿಷಪ್ರಾಶನ ಮಾಡಿಸೋದು ಅಂದರೆ ಯಾವ ರೀತಿಯಲ್ಲಿ ಆಗಿರಬಹುದು ಸರ್? ಏನಿಲ್ಲ, ಈಗ ಯಾವುದು ಪ್ರಾಣಿನ ಹಿಡ್ದಿರುತ್ತೆ, ಈಗ ದನ ಇರ್ಬೋದು, ಎಮ್ಮೆ ಇರ್ಬೋದು, ಅವುಗಳನ್ನ ಹಿಡಿದು ಕೊಂದುಬಿಟ್ಟಿರ್ತಾವಲ್ಲ, ಅವೇನಾಗುತ್ತೆ ಅಂದರೆ ಒಂದೇ ದಿನದಲ್ಲಿ ತಿಂದು ಹೋಗಲ್ಲ. ಈಗ ಒಂದೇ ಹಿಡಿದು ಕೂಡಲೇ ತಿಂದು ಹೋದರೆ ಈ ವಿಷಯಕ್ಕೆ ಸಿಕ್ಕಾಕೊಡಲ್ಲ. ಅವುಗಳ ಸ್ವಭಾವ ಅಂತಂದರೆ, ಈಗ ಅದು ಒಂದು 250 kg ಇರ್ಬೋದು ಅಂತ ಇಟ್ಕೊಳ್ಳೋಣ, ತೂಕ 200 kg. ಅವು ಒಂದು 4-5 ದಿನ ಅಥವಾ 6 ದಿನವರೆಗೂ ತಿಂತಾವೆ, ಬಂದು ವಾಪಸ್ ಇದನ್ನು ಅಲ್ಲೇ ಇಟ್ಕೊಂಡು ಕಳೆ ಬರೋಣ ಹೋಗೋದು, ಒಂದು ನೆಕ್ಸ್ಟ್ ಡೇ ಬರೋದು, ಇನ್ನೊಂದು ದಿನ ಬರೋದು, ಹಿಂಗೆ ತಿಂತಾ ಇರ್ತವೆ. ಸೊ ಇದು ವಿಷ ಹಾಕೋಕ್ಕೆ ಅವಕಾಶ ಸಿಗೋಂಥದ್ದು ಅವುಗಳ ಸ್ವಭಾವನೆ. ಇದು ಇವತ್ತಿಂದೆಲ್ಲ ಹಳೆ ಕಾಲದಿಂದ ಈ ಥರ ಪದ್ಧತಿ ಇದೆ, ಇದು ವಿಷ ಹಾಕೋದು, ಸಾಯೋದು. ಬಟ್ ಇತ್ತೀಚೆಗೆ ಇವುಗಳು ಭಾಳ ಕಮ್ಮಿ ಆಗಿದೆ, ಅದರಲ್ಲಿ ಏನು ನಾವು ಸಂಶಯ ಪಡಬೇಕಾಗಿಲ್ಲ. ಎಲ್ಲ ಕಡೆಯೂ ನಮ್ಮ ದಕ್ಷಿಣ ಭಾರತದಲ್ಲಂತೂ ಭಾಳ ಕಡಿಮೆ ಈ ಥರದ್ದು ಇನ್ಸಿಡೆಂಟ್ಸು. ಅದಕ್ಕೆ ನಾನು ಹೇಳಿದ್ರೆ, ನಾವು ಭಾಳ ಮಾನವೀಯ ಇದರಿಂದ ನಾವು ಈ ಕಳ್ಕೊಂಡವ್ರನ್ನ, ದನ ಕಳ್ಕೊಂಡವ್ರನ್ನಾಗಲಿ, ನಾವು ಅವ್ರು ಭಾಳ ಕಷ್ಟದಲ್ಲಿರ್ತಾರೆ. ಅವರಿಗೆ ನಾವು ಭಾಳ ಕ್ವಿಕ್ಕಾಗಿ ನಾವೇನು ಮಾಡಬೇಕಂತ, ಅದು ನಿಮಗೆ ಆ ಭರವಸೆ ಇದೆಯಲ್ಲ, ಆ ಭರವಸೆ ಇದ್ದಾಗ ನಿಮಗೆ ಈ ಥರ ಇನ್ಸಿಡೆಂಟ್ಸ್ ಆಗಲ್ಲ. ಅದಕ್ಕೊಂದು ಸರ್ಕಾರನೇ ಬೇರೆ ಇದು ಮಾಡಬೇಕು, ಒಂದು ಬೇರೆ ದುಡ್ಡಿಟ್ಟು ಈ ಥರ ದನಗಳು ಹಿಡಿದು, ಕುರಿ ಹಿಡಿದು ಅವುಗಳಿಗೆ 24 hours ಕೊಡುವಂಥ ಒಂದು ಪವರ್ಸು ಮತ್ತು ಹಣನ ಡೆಪಾಸಿಟ್ ಮಾಡಬೇಕಾಗತ್ತೆ ಅಲ್ಲೇ. ಆವಾಗ ಬಹುಶಃ ನನ್ನ ಲೆಕ್ಕ ಒಂದು ಹಂತಕ್ಕೆ ಈ ಥರ ಘಟನೆಗಳು ಮತ್ತೆ ಆಗದೇ ಇರ್ಬೋದು. ಅಂದರೆ ಈ ಅರ್ಧ ತಿಂದು ಬಿಟ್ಟಿರ್ತಕ್ಕಂಥ ಪ್ರಾಣಿ ಮತ್ತೆ ನಾಳೆಗೆ ಬರೋ ಸಂದರ್ಭದಲ್ಲಿ ಅದನ್ನು ನೋಡಿ ಅದಕ್ಕೇನಾದರೂ ಈ ಕೀಟನಾಶಕ ಮತ್ತೊಂದು ಇದನ್ನು ಆ ದೇಹದ ಒಳಗಡೆಗೆ ಸ್ಪ್ರೇ ಮಾಡಿರಬಹುದು ಅಂತ ಅನ್ಸುತ್ತಾ ಸರ್? ಆ ಥರನ ವಿಷಪ್ರಾಶನ ಅಂದರೆ? ನೀವು 5 ಹುಲಿ ಸತ್ತಿದೆ ಮರಿಗಳಂತಂದರೆ ಅದರಲ್ಲಿ 2ನೇ ತನಿಖೆನೇ ಬೇಕಲ್ಲ, ಭಾಳ ಸ್ಪಷ್ಟವಾಗಿ ಸಹಜವಾಗಿ ಹೇಳೇ ಬಿಡ್ಬೋದು ಅದನ್ನು. ಅದು ವಿಷದಲ್ಲೇ ಸತ್ತಿರೋಂಥದ್ದು. 5 ಸತ್ತರೆ ವಿಷ ಹಾಕೇ ಸತ್ತಿರೋದು ಅದು, ಅದರಲ್ಲಿ 2ನೇ ಮಾತೇ ಇಲ್ಲ. ಬಟ್ ಪ್ರೊಸೀಜರ್ ಪ್ರಕಾರ ಅದು ಪೋಸ್ಟ್ಮಾರ್ಟಮ್ ಮಾಡಬೇಕು, ಏನು ಹಾಕಿದ್ದಾರೆ ನೋಡಬೇಕು. ಇದು ನಾವು ಪೋಸ್ಟ್ಮಾರ್ಟಮ್ ಆದಮೇಲೆ, ಒಂದು ಹುಲಿ ಸತ್ತ ಮೇಲೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈ ಥರದ್ದು ಮತ್ತೆ ಆಗ್ದಂಗೆ ನಾನು ಹೇಳ್ತಾ ಇರೋದು, ಆಗ್ದಂಗೆ ನಾವು ಏನು ಮಾಡಬೇಕಂತ ಯೋಚನೆ ಮಾಡಬೇಕು. ಆಯಿತು, ಈಗ 5 ಹುಲಿ ಹೋಯ್ತಲ್ಲ, ಕಾರಣ ಏನಾಗಿದೆ, ಈಗ ಹುಲಿ ದನ ಕಳ್ಕೊಂಡು ಒಂದು ಪರಿಸ್ಥಿತಿ ಏನಿರ್ಬೋದು, ನಾವೇನು ಮಾಡಬೇಕಾಗಿತ್ತು, ಈ ಥರ ನಾವು ಭಾಳ ಪಾಸಿಟಿವ್ ನೋಟಲ್ಲಿ ನೋಡೋದಾದರೆ ಖಂಡಿತ ಸಮಸ್ಯೆಗಳು ಪರಿಹಾರ ಆಗ್ತವೆ ಅಂತ ನನಗನ್ಸೋದು. ಈ ಹುಲಿಗಳ ಸಂಖ್ಯೆಯ ಲೆಕ್ಕದಲ್ಲಿ ನಾವು 2ನೇ ಪ್ಲೇಸಲ್ಲಿದ್ದೀವಿ ಕರ್ನಾಟಕ, 1ನೇ ಪ್ಲೇಸ್ ಮಧ್ಯಪ್ರದೇಶ. ಈ 2ನೇ ಸ್ಥಾನದಲ್ಲಿದ್ದು ಆಮೇಲೆ ಹುಲಿಗಳ ಸಂತತಿಯನ್ನು ಹೆಚ್ಚು ಮಾಡಬೇಕು ಅನ್ನೋದಕ್ಕೆ ಬೇಕಾದಷ್ಟು ಪ್ರೋಗ್ರಾಮ್ಗಳನ್ನ ಹಾಕ್ಕೊಂಡಿದ್ದಾರೆ. ಖುದ್ದು ಪ್ರಧಾನಿ ಮೋದಿಯವರು ಬಂಡೀಪುರಕ್ಕೆ ಬಂದಿದ್ದರು ಒಂದು ಸರ್ತಿ ಪ್ರಮೋಟ್ ಮಾಡೋದಕ್ಕೆ ಅಂತ. ಇಷ್ಟೆಲ್ಲ ಪ್ರಯತ್ನಗಳು ಮಾಡ್ತಾ ಇರಬೇಕಾದ್ರೆ ಈ 5 ಹುಲಿಗಳ ಸಾವು ನಿಮ್ಮ ಪ್ರಕಾರ ಅದು ಎಷ್ಟು ದೊಡ್ಡ ಲಾಸ್ ಸರ್ ನಮಗೆ? ಈಗ ನಾವೇನು ನೋಡಬೇಕಾಗಿದೆ, ಈಗ ನಾವು ಯಾವುದೇ ಒಂದು ಸಂರಕ್ಷಣೆ ಇದೆಯಲ್ಲ, ಕಾಡಿನ ಸಂರಕ್ಷಣೆ ಅಥವಾ ಜೀವಜಾಲದ ಸಂರಕ್ಷಣೆ ಇದೆಯಲ್ಲ, ಇದನ್ನು ನಾವು ನೋಡಬೇಕಾಗಿರೋದು, ಈಗ ನಮಗೆ ಹುಲಿಗಳ ಸಂಖ್ಯೆ ಜಾಸ್ತಿ ಆದರೆ ಅದು ಭಾಳ ದೊಡ್ಡ ಪ್ರಗತಿ ಅಂತ ನಾವು ಹೇಳಕ್ಕೆ ಬರೋದಿಲ್ಲ. ಏಕೆಂದರೆ ಜೆನೆಟಿಕಲ್ ಮೆಟೀರಿಯಲ್ ಎಷ್ಟು ನಮಗೆ ಇದೆ ಇಲ್ಲ ಅನ್ನೋದು ನೋಡಬೇಕು, ಅದ್ರ ಬಗ್ಗೆ ನಮ್ಗೆ ಮುಂದುವರ್ತಿಲ್ಲ. ಈಗ ಸಂಖ್ಯೆ ಇದೆ ಅಲ್ಲ, ಈಗ ನಮ್ಮಲ್ಲಿ ಏನು ನಾವು ದಕ್ಷಿಣ ಭಾರತದಲ್ಲಿ ಇದೆ ಅಂತೀವಲ್ಲ, ಅದಕ್ಕಿಂತ ಬಹುಶಃ ಒಂದು 1000 ಪಟ್ಟು ಹುಲಿಗಳು ಅಲ್ಲಿದ್ದಾವೆ. ಎಲ್ಲಿ ನೀವು ಅಮೆರಿಕಲ್ಲಿ ಮನೇಲಿ ಸಾಕೊಂಡಿದ್ದಾರೆ, ಸಂಖ್ಯೆ ಇಲ್ಲ ಹೇಳೋದಾದರೆ. ಸೊ ಆ ಥರದ್ದು ಉಪಯೋಗ ಇಲ್ಲ. ಈಗ ನಾವು ಭಾಳ ಸಹಜವಾದ ನ್ಯಾಚುರಲ್ ರಿಸೋರ್ಸಸ್ಸಲ್ಲಿ, ನ್ಯಾಚುರಲ್ ಫಾರೆಸ್ಟಲ್ಲಿ ಹುಲಿಗಳು ಇರಬೇಕಾದಾಗ ಅವು ಕಾಡಿಗೆ ಸಂಪರ್ಕ ಇರಬೇಕು. ಆ ಕಾಡು ಎಷ್ಟು ನಿಮ್ಮಲ್ಲಿ ಅದರಲ್ಲಿ ಸಂಪನ್ಮೂಲ ಇದೆ ಅಂತ, ಸಂಪನ್ಮೂಲ ಅಂತಂದರೆ ಅವುಗಳಿಗೆ ಬೇಕಾಗಿದ್ದ ಆಹಾರ, ಅವುಗಳ ಸಂಖ್ಯೆ, ಅದ್ರ ಮೇಲೆ ಇವುಗಳ ಪಾಪ್ಯುಲೇಷನ್ ತೀರ್ಮಾನ ಆಗ್ತಾ ಇರುತ್ತೆ. ಸೊ ನಮಗೆ ಈಗ 5 ಹುಲಿ ಹೋಗಿದ್ದು ನನಗೆ ಲೆಕ್ಕ, ನೀವು ತಾಂತ್ರಿಕವಾಗಿ ಹೇಳೋದು ಅಂದರೆ ಫ್ಯೂಚರ್ ಆಫ್ ದ ಸ್ಪೀಸಿ, ಭವಿಷ್ಯದಾಗ ಅಂಥ ದೊಡ್ಡದು ಇದಲ್ಲ ಅದು ಆ್ಯಕ್ಚುಲಾಗಿ. ಇದು ಏನಿದ್ರೆ ನಮಗೆ ಎಚ್ಚರಿಕೆ, ಏನು ತಪ್ಪಾಗಿದೆ ನಮ್ಮಿಂದ ಮಾಡ್ಕೊಳ್ಳೋದು ಅನ್ನೋಕ್ಕೆ ಒಂದು ಸಣ್ಣ ಉದಾಹರಣೆ ಅಂತ ಇಟ್ಕೊಳ್ಳೋಣ.
ಸೊ ಒಂದು ಕಾಡು ಈಗ ಸಂಖ್ಯೆ ಹೆಚ್ಚು ಮಾಡೋಕ್ಕಾಗಲ್ಲ, ಎಲ್ಲರೂ ಹಂಗೆ ಯೋಚನೆ ಮಾಡ್ತಾರೆ. ಯಾಕಂದರೆ ನೀವು ಒಂದು ಪಾತ್ರೆಯಲ್ಲಿ ಹಾಲಿಟ್ಟಂಗೆ ಆ 1 ಲೀಟ್ರ್ ಹಿಡಿಯೋ ಪಾತ್ರೆಯಲ್ಲಿ 1 ಲೀಟ್ರೇ ಹಿಡಿಯೋದು, ನೀವು ಜಾಸ್ತಿ ಹಾಕಿದ್ರೆ ಚೆಲ್ಲೋಗುತ್ತಲ್ಲ. ಹೌದು ಹೌದು ಹೌದು. ಕಾಡು ಅದು ಎಷ್ಟು ಅದಕ್ಕೆ ತಗೊಳಕ್ಕೆ ಸಾಧ್ಯ ಇದೆ ಅದಷ್ಟೇ ಇರುತ್ತೆ ಅಷ್ಟೇ. ಈಗ ಏನಾಗುತ್ತೆ, ಈಗ ಬಂಡೀಪುರದಲ್ಲಿ ಒಂದು 115 ಟೈಗರ್ ಇದೆ ಅಂತಿದೆ, 115 120 ಫೈನ್, ಅದ್ರ ಕೆಪಾಸಿಟಿ ಅಷ್ಟೇ. ಈಗ ಅದರಿಂದ ಹೆಚ್ಚಾದರೆ ಅದ್ರ ವಯಸ್ಸಾಗಿದ್ದ ಆಚೆ ಬಂದುಬಿಡ್ಬೋದು, ಹೊಲಕ್ಕೆ ಬರ್ಬೋದು, ಈ ಥರ ಸಮಸ್ಯೆಗಳು ಶುರು ಆಗ್ತಾ ಹೋಗ್ತವೆ. ಎಸ್ ಎಸ್. ಸೊ ಒಂದು ಆರೋಗ್ಯಕರವಾದ ಒಂದು ಏನು ಜೀವ ವ್ಯವಸ್ಥೆ, Right, sir. ಇಕೋಸಿಸ್ಟಮ್ ಅಂತ ಹೇಳ್ತೀವಲ್ಲ, ಆ ಪರಿಸರನ ನಾವು ಕಾಪಾಡೋಂಥದ್ದಾಗಬೇಕು. ನಾವು ಒಳ್ಳೆ ಕಾಡನ್ನು ಅದ್ರ ಚೆನ್ನಾಗಿ ಕಾಪಾಡಿದ್ರೆ, ನಾವೇನು ಮನುಷ್ಯಂದು ಹಸ್ತಕ್ಷೇಪ ಇಲ್ಲದೆ ಅಷ್ಟೇ ಸಾಕಾಗತ್ತೆ. ಕಾಡು ಅದ್ರ ಪಾಡ್ಗೆ ಅದು ನೋಡ್ಕೊಳ್ಳುತ್ತೆ, ಹುಲಿ ಮರಿ ಹಾಕೊಳ್ಳುತ್ತೆಲ್ಲ. ನಾವು ಅದನ್ನು ಜಾಸ್ತಿ ಮಾಡೋದು ಕಡಿಮೆ ಮಾಡೋದು ನಮ್ಮ ಕೈಲಿ ಇಲ್ಲೇ ಇಲ್ಲ. ಏನೂ ಇಲ್ಲ. ಯಾಕಂದ್ರೆ ಕರೆಕ್ಟ್. first ಒಳ್ಳೆ ನಾವು ಮಾತು ಹೇಳಿದ್ರಿ ಕೃಪಾಕರ್ ತಿಳ್ಕೊಬೇಕಾಗಿರೋದು. ಸರ್. ಥ್ಯಾಂಕ್ ಯು ವೆರಿ ಮಚ್. ನಾವು ಜಾಯ್ನ್ ಆದ್ರಿ, ಹಲವಾರು ವಿಚಾರಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದ ತಮಗೆ. ಸೊ ಕೃಪಾಕರ್ ಮತ್ತು ಸೇನಾನಿ ನಿಮಗೆಲ್ರಿಗೂ ಕೂಡ ತುಂಬ ಚಿರಪರಿಚಿತರು. ಸೊ ಅವರು ಇದ್ರ ಬಗ್ಗೆ ಭಾರಿ ಅಧ್ಯಯನವನ್ನು ಮಾಡಿದ್ದಾರೆ. ಅದು ಅವ್ರು ಹೇಳಿದ್ದು ಕರೆಕ್ಟ್. ಹಳ್ಳಿನಲ್ಲಿ ಕಡು ಬಡವರು ಒಂದೊಂದು ಹಸು, ಒಂದೊಂದು ದನ, ಒಂದು ಎತ್ತು ಇದ್ರ ಮೇಲೆ ಜೀವನ ಮಾಡ್ತಿರ್ತಾರೆ. ಅಂಥದನ್ನು ಕೊಂದುಬಿಟ್ಟಾಗ ಸಹಜವಾಗಿ ಅವ್ರ ಕೋಪ ಬಂದು ಈ ಥರ ವಿಷ ಹಾಕುವಂಥ ಕೆಲಸ ಮಾಡ್ತಾರೆ. ಅದನ್ನು ಸರ್ಕಾರ ತಪ್ಪಿಸ್ಬೇಕು ಅಂತ.